ಸರ್ಕಾರಿ ಕಚೇರಿಯಲ್ಲಿ ಗದ್ದಲ ಎಬ್ಬಿಸಿದ್ದು, ಸರ್ಕಾರಿ ಅಧಿಕಾರಿ ಹೆದರಿಸೋದು ಈ ಉದ್ದೇಶ ಇಟ್ಕೊಂಡು ಮಾಡುವಂತ ವ್ಯಕ್ತಿಯ ವಿರುದ್ಧ ನಾನು ಕೇಸ್ ಮಾಡಿದ್ದೀನಿ. ಪಂಚಾಯತಿ ಕಚೇರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಕಚೇರಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನ ಎದುರಿಸ್ತಕ್ಕಂಥದ್ದು. ಇವತ್ತಿನವರೆಗೂ ಅವರು ಬಂಧನ ಆಗಬೇಕಾಯಿತು, ಆಗಿಲ್ಲ. ಸದರಿ ಅವರ ಬಂಧನ ಕಡ್ಡಾಯವಾಗಿ ಆದಷ್ಟು ಬೇಗನೆ ನಮ್ಮ ಪೊಲೀಸ್ ಇಲಾಖೆ ಮಾಡ್ಬೇಕಂತ ನಮ್ಮ ವಿನಂತಿಯೊಂದಿಗೆ, ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮೂಲಕ ಎದುರಿಸ್ತಕ್ಕಂತಹ ಬೆದರಿಕೆ ಕರೆಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಸುಮ್ಮನೆ ಬಲ್ಕಾಗಿ ಹೋಗಿ ಅಂತ ಎಲ್ಲಾ ಕಡೆ ಹಾಕೋದು, ಲಾಬಿ ಯಾರು ದುಡ್ಡು ಕೊಡ್ತಾರಲ್ಲ ಅವ್ರು ಬಿಡೋದು, ಯಾರು ದುಡ್ಡು ಕೊಡೋದಿಲ್ಲಲ್ಲ ಅವ್ರನ್ನ ಹರಾಸ್ಮೆಂಟ್ ಮಾಡೋದು. ಅಕಸ್ಮಾತ್ ಯಾಕಂತ ಕೇಳಿದ್ರು ಅವ್ರನ್ನ ಮತ್ತೆ ಲೋಕಾಯುಕ್ತ ಕೊಡೋದು. ಅವ್ರು ಏನು ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಮತ್ತು ಸಾರ್ವಜನಿಕ ನೌಕರರಿಗೆ ಬೆದರಿಕೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ವಿನಾಕಾರಣ RTI ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇವು ನಿಲ್ಲೋವರೆಗೂ ವ್ಯಕ್ತಿ ಬೆಳೆಯಕತ್ತಾನ. ಹೆದರಿಕೆಯಿಂದನೇ ಇಷ್ಟು ದಿನ ಬೆಳಕಿಗೆ ಬಂದಿರ್ತಿಲ್ಲ. ಆ ಹೆದರಿಕೆಯನ್ನ ನಾವು ತೆಗೆದು ದಿಟ್ಟವಾಗಿ ಇದು ಹೋರಾಟಕ್ಕೆ ಇಳಿದಿದ್ದೀವಿ. ಅದನ್ನ ಸರ್ಕಾರ ಗಮನ ಸೆಳೆಯುವ ಮಟ್ಟನೂ ನಮ್ಮ ಹೋರಾಟ, ಅಷ್ಟೇ ಅಲ್ಲದೆ ಅವ್ನ ಅರೆಸ್ಟ್ ಆಗೋ ಮಟ್ಟನೂ ನಮ್ಮ ಹೋರಾಟ. ಈ ಹೋರಾಟ ನಿರಂತರ. ಈ ಕೇಳೋದು, ಮಾಹಿತಿ ಹಾಕಿ ಕೇಳೋದು, ಇನ್ನೊಂದು ಸಲದ ಮಾತಾಡೋದು ಮತ್ತು ಮಹಿಳೆ ಹಿಂಗೆ ಕೇಳೋದು ಮತ್ತು ಎಲ್ಲರಿಗೂ ವಿಷಯ ಎದುರಿಸ್ಕೊಳ್ಳೋದು ಅಂದಾಗ ಅದಕ್ಕೆ ನಮ್ಮ ಸಿಟ್ಟು ಬಂದಿದ್ದಕ್ಕೆ ನಾವೆಲ್ಲರಿಗೂ ಏನು ಒಂದು ಒಕ್ಕಟ್ಟಾಗಿರ್ತೀವಿ. ನಿವೃತ್ತ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಬಂಧಿಸಲು ಪಿಡಿಒಗಳ ಆಗ್ರಹ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ಪಂಚಾಯಿತಿಯ ನಿವೃತ್ತ ಉಪ ಕಾರ್ಯದರ್ಶಿ YD ಕುನ್ನಿಬಾವಿ ಅವರು ಸರ್ಕಾರಿ ನೌಕರರ ವಿರುದ್ಧ ಸುಳ್ಳು ದೂರು ಸಲ್ಲಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೌಕರರ ಸಂಘದವರು ಧಾರವಾಡ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. YD ಕುನ್ನಿಬಾವಿ ಅವರಿಗೆ ಮೇಲೆ ದಬ್ಬಾಳಿಕೆ ಮಾಡುವ ಕುನ್ನಿಬಾವಿ ಅವರಿಗೆ ಬೇಕು. YD ಕುನ್ನಿಬಾವಿ ಬಂಧನ ಆಗಲೇಬೇಕು. ಧಾರವಾಡ, ಗದಗ, ಹಾವೇರಿ, ವಿಜಯನಗರ, ಬಾಗಲಕೋಟೆ, ಬೆಳಗಾವಿ ಇತರೆ ಜಿಲ್ಲೆಗಳಲ್ಲಿನ ನೌಕರರ ವಿರುದ್ಧವೂ ದೂರು ಸಲ್ಲಿಸಿದ್ದಾರೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯಲ್ಲಿ 3,000ಕ್ಕೂ ಹೆಚ್ಚು ಜನ RTI ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ನಡೆಸಿ ಕುನ್ನಿಬಾವಿ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಲಾಯಿತು. ಹಳ್ಳಿಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಷ್ಪಾವತಿ ಮೇದಾರ್ ಅವರು ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ YD ಕುನ್ನಿಬಾವಿ ವಿರುದ್ಧ ಜಾತಿ ನಿಂದನೆ ದೂರು ದಾಖಲಿಸಿದ್ದಾರೆ. ಕುನ್ನಿಬಾವಿರವರ ದೂರುಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇರುವುದಿಲ್ಲ, ಸ್ವಹಿತಾಸಕ್ತಿ ಮತ್ತು ಲಾಭಿ ಇರುತ್ತದೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಪರಶುರಾಮ್ ಕವಲೂರ್, ಚಂದ್ರು ಪೂಜಾರ್, ಗಿರೀಶ್ ಕೋರಿ, ಹರ್ಷವರ್ಧನ್, ತನ್ವೀರ್ ಡಿ, ಪ್ರವೀಣ್ ಗಣ್ಣಿ, DN ಸವದಿ, ತುಪ್ಪದಗೌಡರ್, ಚನ್ನಬಸಪ್ಪ ದರೆನ್ನವರ್, BA ಮಡಿವಾಳರ್, ಮಂಜುನಾಥ್ ಅಂಗಡಿ, ಗಿರೀಶ್ ಅಮರ್ಗೌಡ್, ಗುರುನಾಥ್ ಜೋಗಿ, ಹನುಮಂತ್ ತಳಹಾಳ್, ಶಶಿಕಾಂತ್ ಮಂಟೂರ್, ಸವಿತಾ ಕಬ್ಬೇರ್, ಫರೀದಾ, ವಿರೂಪಾಕ್ಷಯ್ಯ ಕುಲಕರ್ಣಿ, ಅನಿತಾ ಹಿರೇಮಠ್, ಶೈಲಾ ನಿಲ್ಗುಂದ್, ರವಿ ಗುಮ್ಗೋಡ್, ಕಿರಣ್ ಕಲ್ಲೂರ್, ಸೋಮಶೇಖರ್ ಗನಿಕೊಪ್ ಸೇರಿದಂತೆ ಅನೇಕ ಪಿಡಿಒಗಳು ಉಪಸ್ಥಿತರಿದ್ದರು. ಈಗಾಗಲೇ 25/4/2025 ಆದಂತ ಜಾತಿ ನಿಂದನೆ ಮತ್ತು ಮಹಿಳಾ ದೌರ್ಜನ್ಯ ಹಾಗೂ ಈ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಂತ ಘಟನೆ, ಮತ್ತೆ ಸರ್ಕಾರಿ ಕಚೇರಿಯಲ್ಲಿ ಗದ್ದಲ ಎಬ್ಬಿಸಿದ್ದು, ಸರ್ಕಾರಿ ಅಧಿಕಾರಿ ಹೆದರಿಸೋದು ಈ ಉದ್ದೇಶ ಇಟ್ಕೊಂಡು ಮಾಡುವಂತ ವ್ಯಕ್ತಿಯ ವಿರುದ್ಧ ನಾನು ಕೇಸ್ ಮಾಡಿದ್ದೀನಿ. ಈಗ ನನಗೆ ಸ್ವತಃ ಆದಾಗ ನನಗೆ ಖಂಡಿಸಿ ಅದನ್ನ ಉಪನಗರ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸ್ ಮತ್ತು ನನ್ನ ಮೇಲೆ ಆದಂತ ಏನ ಘಟನೆ ನಡೀತು ಅದನ್ನೆಲ್ಲ ಬರೆದು ಸ್ಟೇಷನ್ ಅಲ್ಲಿ FIR ಮಾಡಿಸಿದ್ದೀನಿ. ಇವತ್ತಿನವರೆಗೂ ಅವರು ಬಂಧನ ಆಗಬೇಕಾಯಿತು, ಆಗಿಲ್ಲ. ಸದರಿ ಅವರ ಬಂಧನ ಕಡ್ಡಾಯವಾಗಿ ಆದಷ್ಟು ಬೇಗನೆ ನಮ್ಮ ಪೊಲೀಸ್ ಇಲಾಖೆ ಮಾಡ್ಬೇಕಂತ ನಮ್ಮ ವಿನಂತಿಯೊಂದಿಗೆ ಇವತ್ತಿನ ದಿನ ಕಂಟಿನ್ಯೂ ನಾವು ಸ್ಟ್ರೈಕ್ ಹಮ್ಮಿಕೊಂಡೇ ಇದ್ವಿ. ಅಷ್ಟೇ ಅಲ್ಲ, ಮಾಹಿತಿ ಒಳಗ ಮಾಹಿತಿ ಆಯೋಗ ಮಾಹಿತಿ ಕೊಡೋದು ಅಷ್ಟೇ ಅಲ್ಲ, ಉದ್ದೇಶ ಸಾರ್ವಜನಿಕ ಯಾವುದೇ ಹಿತಾಸಕ್ತಿ ಇಲ್ಲದೇನೆ ಎಲ್ಲಾ ಸರ್ಕಾರಿ ನೌಕರರನ್ನ ಟಾರ್ಗೆಟ್ ಮಾಡ್ತಾ ಅವ್ರ ಹೆದರಿಕೆಯನ್ನ ಎನ್ಕೇಶ್ ಮಾಡಿ ಲಾಬಿಗೋಸ್ಕರ
ಸ್ವಹಿತಾಸಕ್ತಿಗೋಸ್ಕರ ಮಾಡುವಂತ ವ್ಯಕ್ತಿ ವಿರುದ್ಧ ನಾವು ಹೋರಾಟ ಕುಂತೀವಿ. ಈ ವಿಷಯವನ್ನ ಸರ್ಕಾರ ಮಟ್ಟಿಗೆ ಅವರ ನಡವಳಿಕೆಯನ್ನ ನಾವು ಗಮನ ಸೆಳೆಯುವುದು ನಮ್ಮ ಉದ್ದೇಶ ಐತಿ. ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ. ನೀವು ಬೇಕಾದಾದ್ರೂ ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಸದರಿ ವ್ಯಕ್ತಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಯಾವುದೇ ಇಲಾಖೆಗೆ ಅರ್ಜಿ ಕೊಡಬಾರ್ದು. ಇದು ಒಂದೇ ನಮ್ಮ RDPR ಇಲಾಖೆ ಅಷ್ಟೇ ಅಲ್ಲ, ವಿವಿಧ ಇಲಾಖೆ RWS ಇರ್ಬೋದು, PRED ಇರ್ಬೋದು, ಮೈಜರ್ ಅಂದ್ರೆ ನೀರಾವರಿ ಇಲಾಖೆ ಇರ್ಬೋದು, ಹಲವು ಇಲಾಖೆಗಳಲ್ಲಿ ಮಾಹಿತಿ ಹಾಕೋದು ಒಂದು ನಿನ್ನೆ ಬಂದ ವಿಷಯದ ಪ್ರಕಾರ ಅಲ್ಲಿದ್ದಂತ ನ್ಯೂಸ್ನವರೇ ನನಗೆ ಹೇಳಿದ್ರು, ಇದಕ್ಕೆ ಹಾಕಿದ್ದಾರೆ ಯಾವ್ದ್ರಿ ಇದು ಕಾರ್ಪೊರೇಷನ್ಗಳಿಗೆ ಕೇಳೋದು, ಅಲ್ಲಿ ಕೇಳೋದು, ಅಲ್ಲಿನೂ ಅಷ್ಟೇ ಇದನ್ನ ಮಾಡೋದು. ಅದು ಏನೋ ಒಂದೇನ ಯಾವ್ದಾದ್ರು ಒಂದ್ 5-10 ಅಪ್ಲಿಕೇಶನ್ ಹಾಕಿ ಅದನ್ನ ಯಾವ್ದಾದ್ರು ಸಾಬೀತುಪಡಿಸ್ಬೇಕು. ಅದಾದ ನಂತರ ಮುಂದೆ ಸುಮ್ನೆ ಬಲ್ಕಾಗಿ ಹುಯಿ ಅಂತ ಎಲ್ಲಾ ಕಡೆ ಹಾಕೋದು, ಲಾಬಿ ಯಾರು ದುಡ್ಡು ಕೊಡ್ತಾರಲ್ಲ ಅವ್ರು ಬಿಡೋದು, ಯಾರು ದುಡ್ಡು ಕೊಡೋದಿಲ್ಲಲ್ಲ ಅವ್ರನ್ನ ಹರಾಸ್ಮೆಂಟ್ ಮಾಡೋದು. ಅಕಸ್ಮಾತ್ ಯಾಕಂತ ಕೇಳಿದ್ಕೂ ಅವ್ರನ್ನ ಮತ್ತೆ ಲೋಕಾಯುಕ್ತಕ್ಕೆ ಕೊಡೋದು. ಮೊದ್ಲೇಕೆ ಇಲ್ಲಿ ಅರ್ಜಿ ಸಲ್ಸೋದು, ನಾವು ಯಾಕಂತ ಕೇಳಿದ್ರೆ ಲೋಕಾಯುಕ್ತಕ್ಕೆ ಕೊಡೋದು. ಇಲ್ಲಿ ತನಿಖೆನೇ ಆಗಿರುದಿಲ್ಲ, ಇಲ್ಲಿ ಕೊಟ್ಟ ಅರ್ಜಿ ಆದ ನಂತರ ತನಿಖೆ ಆಗ್ಬೇಕು, ಅಲ್ಲಿನೂ ಬಿಡಂಗಿಲ್ಲ, ಒಳ್ಳೆ ಎಲ್ಲಿ ಕೊಡೋದು. ಇದು ಉದ್ದೇಶ ಏನಂದ್ರೆ ಅವ್ರ ಹೆದರಿಕೆನೆ ಎನ್ಕ್ಯಾಶ್ ಮಾಡೋದು. ಅಷ್ಟೇ ಉದ್ದೇಶಕ್ಕಾಗಿ ಆ ವ್ಯಕ್ತಿ ಬೆಳೆಯಕತ್ತಾನ. ಹೆದರಿಕೆಯಿಂದಾನೇ ಇಷ್ಟು ದಿನ ಬೆಳಕಿಗೆ ಬಂದಿರ್ಕಿಲ್ಲ. ಆ ಹೆದರಿಕೆಯನ್ನ ನಾವು ತೆಗೆದು ದಿಟ್ಟವಾಗಿ ಇದಕ್ಕೆ ಹೋರಾಟಕ್ಕೆ ಇಳಿದಿದ್ದೀವಿ. ಅದನ್ನ ಸರ್ಕಾರ ಗಮನ ಸೆಳೆಯುವ ಮಟ್ಟನೂ ನಮ್ಮ ಹೋರಾಟ. ಅಷ್ಟೇ ಅಲ್ಲದೆ ಅವ್ನ ಅರೆಸ್ಟ್ ಆಗೋ ಮಟ್ಟನೂ ನಮ್ಮ ಹೋರಾಟ. ಈ ಹೋರಾಟ ನಿರಂತರ. ಈ ನಮ್ಮ ಬೇಡಿಕೆ ಈಡೇರ್ಬೇಕು, ಸರ್ಕಾರ ಗಮನ ಸೆಳೆಯಬೇಕು, ಸದರಿ ಅವನ ಬಂಧನ ಆಗ್ಬೇಕು, ಅವನ್ ಶಿಕ್ಷೆನೂ ಆಗ್ಬೇಕು. ಆ ವಿಷಯದ ಬಗ್ಗೆ ನಂಗೆ ಯಾವುದೇ ನಿರಾತಂಕ ಇಲ್ಲ, ನಮ್ದು ಯಾರಿಗೆ ಭಯ ಇಲ್ಲ. ನಾವ್ ಇದು ಧೈರ್ಯದಿಂದ ನಾ ಮುಂದೆ ಬಂದೇನಿ. ಈಗಾಗಲೇ ನಂಗೆ ಬೆದರಿಕೆಗಳ ಬಗ್ಗೆ ಬೇರೆದವ್ರ ಕಡೆಯಿಂದ ಹಚ್ಚಿ ಎದುರಿಸದ ಅವ್ರು ಏನೇನ್ ಮಾಡಿದ್ರೆ ನಂಗೆಲ್ಲ ಗೊತ್ತೈತಿ, ನೋಡ್ತೀನಿ ಅನ್ನೋದು. ನಾವು ಆಯ್ತಪ್ಪ, ನಾನು ನೋಡ್ತೀನಿ, ನೀವು ಕೆಲಸ ಮಾಡಿರಿ, ನಾನು ನಿಮ್ಮನ್ನ ನಡ್ತೀನಿ, ನೀವು ನಮ್ ನಡ್ರಿ, ನಾವು ಅದಕ್ಕೆ ರೆಡಿಯಾಗಿನೇ ಹೋರಾಟಕ್ಕೆ ಇಳಿದಿದ್ದೀನಿ ಅಂತ ನಾವು ಮೆಸೇಜ್ ಕೊಟ್ಟಿದ್ವಿ. ಯಾರು ಹೆದರಾಗಿಲ್ಲ. ಎಷ್ಟೋ ನಾವು ಅಧಿಕಾರಿಗಳು ಬೇರೆ ಬೇರೆ ಕಡೆಯಿಂದ ಹೆದರ್ಸುವಂತ ಘಟನೆಗಳ ಕಿವಿಗೆ ಬಿದ್ದಾವ. ದಾಖಲಾತಿ ಸಮೇತ ತರ್ತೀನಿ ಅಷ್ಟೇ. ಸದರಿ ವ್ಯಕ್ತಿ ಆಸ್ತಿ ಗಳಿಕೆ ನಿವೃತ್ತಿ ಮುಂಚೆ ಎಷ್ಟಿತ್ತು, ನಿವೃತ್ತಿ ನಂತರ ಏನಾಗೈತಿ ಅದನ್ನು ತೆಗಿತೀವಿ. ಎಲ್ಲಾ ತರದಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಎಲ್ಲಾ ಕಲೆಕ್ಟ್ ಮಾಡಿ ಮಾಹಿತಿ ಸದರಿ ಅವ್ರ ಮ್ಯಾಗ ಲೋಕಾಯುಕ್ತ ತನಿಖೆಗೆ ನಾವು ಹಾಕಿಸ್ತೀವಿ. ಲೋಕಾಯುಕ್ತ ಅವ್ರಿಗೆ ಅಷ್ಟೇ ಇಲ್ಲ, ಲೋಕಾಯುಕ್ತ ಎಲ್ಲಾರ ಸಲುವಾಗಿ ಐತಿ, ಎಲ್ಲಾರ ಸಂಬಂಧನೂ ಐತಿ. ನಾವು ಮಾಡ್ತೀವಿ ಹೋರಾಟ. ನನ್ನ ಹೆಸರು ಪುಷ್ಪಾವತಿ ಮೇದಾರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ. ವಿರೂಪಾಕ್ಷಯ್ಯ ಕುಲಕರ್ಣಿ ಅಂತೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಇದೀವಿ. ನಾವು ಇವತ್ತಿಲ್ಲಿ ಸ್ಟ್ರೈಕ್ ಕುಂತಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ YD ಕುನ್ನಿಬಾವಿ ಅವ್ರ ನಮ್ಗೆ ಇಲ್ಲ ಸಲದ ಆರೋಪ ಮಾಡ್ತಾ ನಮ್ಮ ಏನು ಈಗ ನೌಕರದಾರ ಅದೀವಿ RDPR ಇಲಾಖೆ ಒಳಗೆ ಅವ್ರೆಲ್ರಿಗೆ ಹೆದರಿಕೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಅವರು ನಿರ್ಮಾಣ ಮಾಡಿದ್ದಾರೆ. ವಿನಾಕಾರಣ RTI ಅಡಿ ಅರ್ಜಿಗಳನ್ನ ಕೊಡ್ತಕ್ಕಂಥದ್ದು. ಅದರೊಳಗೆ ಸಾರ್ವಜನಿಕ ಹಿತಾಸಕ್ತಿ ಯಾವುದೂ ಇರೋದಿಲ್ಲ. ಸಾರ್ವಜನಿಕ ಹಿತಾಸಕ್ತಿ ಇರ್ಲಾರ್ದನ ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಅವರು ಏನ್ ಮಾಡ್ತಾರ ಅಂತಂದ್ರೆ RTI ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಕ್ಕಂಥದ್ದು. ಜೊತೆಗೆ ನಮ್ಮ ವಿವಿಧ ತಾಲೂಕ್ ಪಂಚಾಯತಿ ಕಚೇರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಕಚೇರಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನ ಹೆದರ್ಸ್ತಕ್ಕಂಥದ್ದು, ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮೂಲಕ ಹೆದರ್ಸ್ತಕ್ಕಂತಹ ಬೆದರಿಕೆ ಕರೆಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಇದು ಸ್ಟಾಪ್ ಆಗ್ಬೇಕು. ಯಾಕಂದ್ರೆ ನಾವು ನಿರ್ಭಯವಾಗಿ ಕೆಲಸವನ್ನ ಮಾಡ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವಿವತ್ತು ಸ್ಟ್ರೈಕ್ ಅನ್ನ ಮುಷ್ಕರವನ್ನ ಮಾಡ್ತಾ ಇದ್ದೇವೆ ಶಾಂತಿಯುತವಾಗಿ. ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಅವರು ನಮ್ಮ ಒಬ್ಬ ಜಿಲ್ಲಾ ಸಂಘದ ಅಧ್ಯಕ್ಷರು, ನಮ್ಮ PDO ಅಸೋಸಿಯೇಷನ್ ಏನು ಇದೆ ಆ ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ಹಳ್ಳಿಗೇರಿ ಗ್ರಾಮ ಪಂಚಾಯತಿ PDO ಆಗಿರ್ತಕ್ಕಂಥ ಶ್ರೀಮತಿ ಪುಷ್ಪಾವತಿ ಮೇದಾರ್ ಅವ್ರಿಗೆ ಇಲ್ಲ ಸಲ್ಲದ ಏಕವಚನದಲ್ಲಿ ಮಾತನಾಡಿ ಅವರಿಗೆ ಜಾತಿ ನಿಂದನೆಯನ್ನ ಮಾಡಿರ್ತಕ್ಕಂತಹ ಕೆಟ್ಟ ದುರದೃಷ್ಟಕರ ಒಂದು ಸಂಗತಿ ಬೆಳವಣಿಗೆ ನಡೆದಿದೆ. ಹಾಗಾಗಿ ಈ ಜಾತಿ ನಿಂದನೆಯನ್ನ ಮಾಡಿರ್ತಕ್ಕಂತಹ ಕುನ್ನಿಬಾವಿ ಅವರು ಅರೆಸ್ಟ್ ಆಗುವವರೆಗೂ ಕೂಡ ನಾವು ಈ ಮುಷ್ಕರವನ್ನ ನಿಲ್ಲಿಸೋದಿಲ್ಲ. ಅನಿರ್ದಿಷ್ಟಾವಧಿವರೆಗೆ ನಾವು ಈ ಮುಷ್ಕರವನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರ ನಾವು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಸೇವೆಯನ್ನ ಸಲ್ಲಿಸ್ತಕ್ಕಂಥ ನೌಕರ ವರ್ಗ ನಮ್ದು, ಬೇರೆ ಇಲಾಖೆ ತರ ಅಲ್ಲ. ಹಳ್ಳಿಯಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಏನಿರ್ತಾನ ಅವನಿಗೆ ನಾವು ಸೇವೆಯನ್ನ ಕೊಡ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿರ್ತೇವೆ. ಆದ್ರೆ ಅದನ್ನ ಅವರು ದುರ್ಬಳಕೆ ಮಾಡಿಕೊಂಡ ಈ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೆ, SDAಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಇರ್ತಕ್ಕಂತಹ ವಿವಿಧ ಹಂತದ ಅಧಿಕಾರಿ ವರ್ಗದವರೆಗೂ ಕೂಡ ಅವರು ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಇದು ಬಂದ್ ಆಗ್ಬೇಕು. ನಮ್ಮ ಧಾರವಾಡ ಜಿಲ್ಲೆ ಸಾಂಸ್ಕೃತಿಕ ನಗರ ಇದೆ. ಹಾಗಾಗಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಆಗೋದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಹಾಗಾಗಿ ಅವರು ಏನು ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಮತ್ತು ಸಾರ್ವಜನಿಕ ನೌಕರರಿಗೆ ಬೆದರಿಕೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ವಿನಾಕಾರಣ RTI ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಇವು ನಿಲ್ಲೋವರೆಗೂ ಮತ್ತು ಅವರು ಅರೆಸ್ಟ್ ಆಗೋವರೆಗೂ ಕೂಡ ಅವ್ರಿಗೆ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಮಾತೇ ಇಲ್ಲ. ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಈ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದೇವೆ. ಒಂದು ಚಿದಾನಂದ ಪದಗಳು ಕುನ್ನಿಬಾವಿ ಮಾಡ್ತಕ್ಕಂಥ ಕೆಲಸಗಳಿರ್ತಕ್ಕಂಥ ಇದರಲ್ಲಿ ನಮ್ಮ ಒಬ್ಬರ ಮಹಿಳೆಯರ ಮೇಲೆ ಇರ್ತಕ್ಕಂಥದ್ದು ದೌರ್ಜನ್ಯವನ್ನು ಮಾತಾಡಬಾರ್ದಾಗಿತ್ತು. ತಮ್ಮ ಮನೆಯೊಳಗೆ ಇರ್ತಕ್ಕಂಥದ್ದು ಮಹಿಳೆಯರು ಇರ್ತಾರ, ತಮ್ಮ
ಸತಿಗಳಾಗ್ಬೋದು, ತಮ್ಮ ತಂಗಿ ಆಗ್ಬೋದು, ತಮ್ಮ ಯಾರೋ ಇರ್ಬೋದು, ಹಂಗೆ ಮಾತಾಡಬಾರ್ದು. ನಾವೆಲ್ಲರಿಗೂ ಮಾತಾಡೋಕೆ ಪಕ್ಕ ಕೊಟ್ಟಿವಿ ಅಂದ್ರೆ ಅವರು ಎಲ್ಲರೂ ಸಲುವಾಗಿ ಮಾತಾಡೋರು. ಅವರೇನು ಅಧ್ಯಕ್ಷರಾಗಿ ತಮ್ಮ ಸಲುವಾಗಿ ಮಾತಾಡಿಲ್ಲ. ನಮ್ಮ ಪಂಚಾಯತ್ ಒಳಗೆ 144 ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಏನು ನಾವು ಕೆಲಸ ಮಾಡ್ತೀವಿ ಒಟ್ಟರ ಮೇಲೆ ಕೂಡ ಅವ್ರ ಒಂದು ಅಧ್ಯಕ್ಷರು ಮಾಡಿಟ್ಟಿರ್ತೀವಿ ಅಂದಾಗ ಅವ್ರನ್ನ ಮಾತಾಡಲಿ ಅಂತ ಕೂಡ ನಾವು ಕೈ ಬಿಟ್ಟಿರ್ತೀವಿ. ಅವ್ರನ್ನ ಟಾರ್ಗೆಟ್ ಮಾಡೋದು ತಪ್ಪು. ಪುಣ್ಯ ಬಾಯಸ್ ಅವ್ರು ಮಾತಾಡೋದು ಟಾರ್ಗೆಟ್ ಮಾಡೋದು ತಪ್ಪು. ಅವ್ರಿಗೆ ಮಾತಾಡಿ ಅವ್ರಿಗೆ ಇನ್ನು ಮಾತಾಡೋದು ತಪ್ಪಾಗುತ್ತೆ. ಅದಕ್ಕೆ ಆ ರೀತಿ ಮಾತಾಡೋದು. ನಾವು ಒಂದು ಜಿಲ್ಲಾಧಿಕಾರಿ ಒಂದು ಕಾಗಿ ಇದಾರಪ್ಪ ಅಂದ ಬಳಿಕ ಆ ರೀತಿ ಮಾತಾಡಬಾರ್ದು ತಿಳ್ಕೊಂಡು ಅದ್ರ ಸಲುವಾಗಿ ನಮಗೂ ಇಲ್ಲ ಸಿಟ್ಟು ಬಂತು. ಹೆಂಗೆ ಸಿಟ್ಟು ಬಂತಪ್ಪ ಅಂದ್ರೆ ಕೇಳೋದು, ಮಾಹಿತಿ ಹಾಕಿ ಕೇಳೋದು, ಇಲ್ಲದ ಸಲದ ಮಾತಾಡೋದು ಮತ್ತು ಮಹಿಳೆ ಹಿಂಗೆ ಕೇಳೋದು ಮತ್ತು ಎಲ್ಲರಿಗೂ ವಿಷಯ ಎದುರಿಸ್ಕೊಳ್ಳೋದು ಅಂದಾಗ ಅದಕ್ಕೆ ನಮ್ಗೆ ಸಿಟ್ಟು ಬಂದಿದ್ದಕ್ಕೆ ನಾವೆಲ್ಲರಿಗೂ ಏನು ಮಾಡ್ಕೊಂಡ್ವಿ, ಒಕ್ಕಟ್ಟಾಗಿಬಿಟ್ಟಿವಿ. ಅವಾಗ ಪುಣ್ಯ ಬಾಯರಿಗೆ ತಕ್ಕಂಥದ್ದು ಒಕ್ಕಟ್ಟಾಗಿ ನಿಂತೀವಿ. ಅವರೊಬ್ಬರ ಅಲ್ಲ, ಒಟ್ಟರು ಎಲ್ಲರ 144 ಗ್ರಾಮ ಪಂಚಾಯತಿಗಳಿಂದ ಧಾರವಾಡ ಜಿಲ್ಲೆ ಸಂಬಂಧಪಟ್ಟವು. ಅದು ಬೇರೆ ಜಿಲ್ಲೆ ಕೂಡ ಅವರು ರೆಡಿಯಾಗಿ ನಿಂತುಬಿಟ್ರು. ಈ ರೀತಿ ಮಾಡೋರಿಗೆ ಇವರೊಬ್ಬರ ಇನ್ನೊಬ್ಬ ಮಾಡಿದ್ರೆ ಇಷ್ಟನ್ನು ಹೇಳಿದೆ. ಇದು ಹೇಳಿದ್ರಲ್ಲ ಸತತೈತಿ. ಅದಕ್ಕೆ ಆ ರೀತಿಯನ್ನು ಮಾಡಬಾರ್ದು ತಿಳ್ಕೊಂಡವ್ರಿಗೆ ಅವ್ರನ್ನ ಅರೆಸ್ಟ್ ಆಗುವವರೆಗೂ ನಾವಿಲ್ಲೇ ನಮ್ಮೆಲ್ಲರಿಗೂ ನಮ್ಮ ಇರ್ತಕ್ಕಂಥದ್ದು SD ಅವರು, ಕಾರ್ಯಶಿ ಅವರು, ಅಭಿವೃದ್ಧಿ ಅಧಿಕಾರಿಗಳು, ಸಂಬಂಧಪಟ್ಟ ಬಿಲ್ಕಲ್ ಎಲ್ಲರೂ ಕೂಡ ಬೆಂಬಲಗಳಿದ್ದಾವೆ. ಬೆಂಬಲ ತಗೊಂಡು ಮಾಡ್ತೀವಿ ಅಂತ ಹೇಳ್ತೀನಿ.